ರಜನಿ ಬೇಗ ಬಾ, ಟೈಮ್ ಆಯ್ತು. ಬಂದೆ. ಕಮಾನ್ ಡಾರ್ಲಿಂಗ್, ಕಮಾನ್ ಹರಿ ಅಪ್. ಅರೆ ಬಂದೆ ರೀ. ಆಹಾ ಸೂಪರ್. ರಜನಿ ಸ್ಟ್ರೇಟ್ ಊಟಿ, ಅಲ್ಲಿ ಒಂದು ವಾರ ಜಾಮ್ ಜಾಮ್, ಅಲ್ಲಿಂದ ಕಾಶ್ಮೀರ್, ಹಾಗೆ ಪ್ಲಾನ್. ಓಕೆನಾ? ಕಮಾನ್. ನೀವು ಹನಿಮೂನ್ಗೆ ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀರಾ. ಓಕೆ, ಆಲ್ ದ ಬೆಸ್ಟ್. ಅಪ್ಪ ಅಮ್ಮ ನಾವು ಹೋಗಿ ಬರ್ತೀವಿ. ಮುತ್ತಿನಂತ ಹುಡುಗಿನ ಕೈ ಹಿಡಿದಿದ್ಯಾ. ನನ್ನ ಸೊಸೆ ರಜನಿನ ಹನಿಮೂನ್ಗೆ ಅಂತ ಕರ್ಕೊಂಡು ಹೋಗ್ತಾ ಇದೀಯಾ. ಹುಷಾರಾಗಿ ಹೋಗಿ ಬೇಗ ಬಂದ್ಬಿಡಪ್ಪ. ಏನಮ್ಮ ರಜನಿ, ಹೇಳಿದೆಲ್ಲ ಗೊತ್ತಾಯ್ತಾ? ಆಯ್ತು ಅತ್ತೆ, ನೀವು ನಿಶ್ಚಿಂತೆ ಆಗಿರಿ, ನಾವು ಬೇಗ ಬರ್ತೀವಿ. ಅಮ್ಮ ನಾವು ಬರ್ತೀವಿ, ಹುಷಾರಾಗಿರಿ. ಓಕೆ, see you, ಟಾಟಾ. ಹ್ಯಾಪಿ ಹನಿಮೂನ್, ಕಮಾನ್. ನನ್ ಮನ್ಸಿಗೆ ತುಂಬಾ ಸಂತೋಷವಾಗಿದೆ. ಹೌದು ರಜನಿ, ನಮ್ಮಿಬ್ಬರು ಪ್ರಾಣ ಇರುವವರೆಗೂ ನಾವು ಸಂತೋಷವಾಗಿರ್ಬೇಕು, ಅದೇ ನನ್ನ ಆಸೆ. ಎಲ್ಲಿ ಕೊಡಿ ನೋಡೋಣ. ಯು ನಾಟಿ. ಹೌದಾ? ಹಾಗಾದ್ರೆ ನಾವು ಡ್ರೈವಿಂಗ್ ಮಾಡಲ್ಲ. ಸರಿಯಾಗಿ ಡ್ರೈವಿಂಗ್ ಮಾಡಿ. ಏನಾಯ್ತು ಗೊತ್ತಿಲ್ಲ, ಗಾಡಿ ಏನಾಗಿದೆ ನೋಡ್ತೀನಿ. ಓ ನೋ ಶಿಟ್. ರಜನಿ, ಆಕ್ಸಲ್ ಕಟ್ ಆಗಿದೆ, ಗಾಡಿ ಮೂವ್ ಆಗಲ್ಲ. ಅಯ್ಯೋ ರೀ, ಕಾಡಿದ್ದಾಗಿದ್ಯಲ್ರಿ, ಏನ್ರಿ ಮಾಡ? ನನಗೆ ಕಾರಿನ ಚಿಂತೆ, ನಿನಗೆ ಕಾಡಿನ ಚಿಂತೆ. ರಜನಿ ರಜನಿ, ಕೋಪ ಮಾಡ್ಕೋಬೇಡ. ನೋಡು, ಈ ಕಾರಿನ ಮೇಲೆ ಕೋಪನ ನಿನ್ ಮೇಲೆ ಹಾಕ್ಬಿಟ್ಟೆ. ನೋಡು, ನಾನಿದ್ದೀನಿ, ಧೈರ್ಯವಾಗಿರು, ನೀ ಹೆದರ್ಕೋಬೇಡ. ಇಲ್ಲೇ ಪಕ್ಕದಲ್ಲಿ ಯಾವ್ದಾರು ಮನೆ ಇರ್ಬೋದು, ಹೋಗಿ ನೋಡೋಣ.
ರಜನಿ, ಅಲ್ಲಿ ಯಾರು ಬರ್ತವ್ರೆ? ಹ್ಮ್ ಅಯ್ಯ, ಹತ್ತದಲ್ಲಿ ಯಾವ ಮನೆ ಇದೆಯಾ? ಯಾಕೆ? ನಮ್ಮ ಕಾರ್ ಕೆಟ್ಟೋಗ್ಬಿಟ್ಟಿದೆ. ಇವೊಂದು ರಾತ್ರಿ ಇದ್ಬಿಟ್ಟು ಬೆಳಿಗ್ಗೆ ಹೊರಟೋಗ್ಬಿಡ್ತೀವಿ. ಅದು ಅಲ್ಲಿ ನೋಡಿ, ಅಲ್ಲೊಂದು ಬಂಗ್ಲೆ ಕಾಣಿಸ್ತಾ ಆಯ್ತಲ್ಲ, ಅಲ್ಲಿಗೆ ಹೋಗಿ. ನಮಸ್ಕಾರಮ್ಮ. ಯಾಕೆ ಬಂದಿದ್ರಿ ಇಷ್ಟೊತ್ತಿನಲ್ಲಿ ಇಲ್ಲಿಗೆ? ನನ್ನ ಹೆಸರು ಮೋಹನ್ ಅಂತ, ಇವಳ ಹೆಂಡತಿ ರಜನಿ ಅಂತ. ನಾವಿಬ್ಬರು ಮದುವೆ ಮಾಡ್ಕೊಂಡು ಊಟಿಗೆ ಹೊರಟಿದ್ವಿ. ದಾರಿಲಿ ಕಾರ್ ಕೆಟ್ಟೋಗ್ಬಿಟ್ಟು ತೊಂದರೆ ಆಗಿದೆ. ದಯವಿಟ್ಟು ಈ ಒಂದು ರಾತ್ರಿ ಇಲ್ಲಿರೋಕೆ ಅವಕಾಶ ಮಾಡಿಕೊಡಿ. ನಾನು ನಿಂಗವ್ವ ಅಂತ, ಈ ಬಂಗ್ಲೆ ಕಾಯೋಳು. ಬನ್ನಿ. ಊಟ ಆಯ್ತಾ? ಎಲ್ಲ ಆಯ್ತಮ್ಮ. ಇದೇ ರೂಮು. ಇಲ್ಲಿರ್ಬೇಕಾದ್ರೆ ನನ್ನ ಅಭ್ಯಂತರ ಏನೂ ಇಲ್ಲ. ಬಾಗಿಲು ಭದ್ರವಾಗಿ ಹಾಕೊಳ್ಳಿ. ಕಾಡಿನಲ್ಲಿರೋ ಬಂಗ್ಲಾ. ಇಲ್ಲಿರ್ಬೇಕಾದ್ರೆ ಗುಂಡಿಗೆ ಗಟ್ಟಿಯಾಗಿರ್ಬೇಕು. ಆಯ್ತಮ್ಮ. ಬಾ. ಸದ್ಯ ಉಳ್ಕೊಳಕೊಂದು ಜಾಗ ಸಿಗ್ತಲ್ಲ. ಅಬ್ಬಾ, ರಜನಿ, ಚಳಿ ಚಳಿ. ಬಿಡ್ರಿ, ಊಟಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಈ ಹಾಳ್ ಕೊಂಪೆ ಕರ್ಕೊಂಡ್ ಬಂದಿದ್ದೀರಲ್ಲ. ಕೊಂಪೆನೋ ತಾಜ್ ಮಹಲ್ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ ಒಂದು ಹನಿಮೂನ್. ಅಯ್ಯೋ, ನಿಮ್ ಅರ್ಜೆಂಟ್ ನೋಡ್ತಾ ಇದ್ರೆ ನಮ್ ಹನಿಮೂನ್ನ ಕಿಲ್ಲೆ ಮುಗ್ಸೋ ತರ ಇದೆ. ಹಾಗಲ್ಲ ಚಿನ್ನ, ನಾವು ಊಟಿಗೆ ಹೋದ್ರೇನು, ಕಾಶ್ಮೀರ್ ಹೋದ್ರೇನು, ಹೊಸ್ತಾಗಿ ಮದ್ವೆ ಆಗಿರೋರು ಎಲ್ಲಿ ಹೋದ್ರು ಒಂದೇ ಅಲ್ವಾ? ಬೆಕ್ಕಿಗೆ ಚೆಲ್ಲಾಟ, ಕಿಲಿಕ್ ಪ್ರಾನ್ಸ್ ಅಂತ ಅನ್ನೋ ಹಾಗೆ ನನ್ ಕಷ್ಟ ನನ್ಗೆ. ಓ ಮಾ ಕಷ್ಟ ನಿಂಗೆ. ಜಾಲಿಯಾಗಿರೋಣ ಅಂದ್ರೆ ಒಳ್ಳೆ ಗೋಳಾಯ್ತಲ್ಲಪ್ಪ. ಆ ಮುದ್ಕಿ ನೋಡ್ದಾಗ್ಲಿಂದ ನಂಗೊಂಥರ ಭಯ ಆಗ್ತಿದೆ ರೀ. ನನ್ಗೆ ಯಾಕೋ ಮೂಡಿಲ್ಲ. ಅದು ಅಲ್ದೆ ಇದೊಂದು ಕಾಡಲ್ಲಿರೋ ಬಂಗ್ಲೆ ಅಂತ ಹೇಳಿದಾಳೆ. ನಡೀರಿ, ಬೇರೆ ಎಲ್ಲಾದ್ರೂ ಹೋಗೋಣ. ಏಯ್ ರಜನಿ, ಯಾಕೆ ಹೆದರ್ತಾ ಇದೀಯಾ? ನೋಡು, ಇಲ್ಲಿ ಅಕ್ಕಪಕ್ಕ ಯಾವ ಮನೇನಿಲ್ಲ, ಜನಸಂಚಾರನೂ ಇಲ್ಲ. ಅದಕ್ಕೆ ಆ ಮುದುಕಿ ಆತ ಹೇಳಿರ್ಬೋದು. ನೋಡು, ಯಾವುದಕ್ಕೂ ನಾವು ಹುಷಾರಾಗಿರೋಣ. ಯಾರಪ್ಪ ಇದು? ಒಳ್ಳೆ ಶಿವ ಪೂಜೆ ಕಡಿ ಬಿಟ್ಟಾಗೆ. ಹೆದರ್ಕೋಬೇಡ, ಅದು ಬೆಕ್ಕು. ಬೆಕ್ಕು, ಹೆದರ್ಕೋಬೇಡ. ಬೆಕ್ಕದು. ಏನಮ್ಮ ಬಂದಿದ್ದು? ಇಲ್ಲಿ ಹಾಳಾದ ಕರೆಂಟ್ ಹೋದ್ರೆ ಬರೋದೇ ಕಷ್ಟ. ಅದಕ್ಕೆ ಬಾಗಿಲು ಚಿಲ್ಕ ಭದ್ರವಾಗಿ ಹಾಕಿದ್ರು ಇಲ್ವೋ ಅಂತ ನೋಡೋಣ ಅಂತ ಬಂದೆ. ರೀ, ಏನ್ರಿ ಅವಳು ನನ್ನ ತಿಂದ ಹಾಕೋ ತರ ನೋಡ್ತಾ ಇರ್ತಾಳೆ? ನೀನು ಒಳ್ಳೆ ರತಿ ಇದ್ದಂಗಿದೆಯಲ್ಲ, ಅದಕ್ಕೆ. ಅಮ್ಮ ಅವ್ರೆ, ಅಮ್ಮ ಅವ್ರೆ, ಅಮ್ಮ ಅವ್ರೆ, ನಾವು ಹೊರಟಿದೀವಿ. ಹಾ, ಕಾಫಿ ತಗೊಳ್ಳಿ. ತಗೊಳ್ಳೆ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಯಾಕಪ್ಪ? ಅಮ್ಮ ಅವರೇ, ನಿನ್ನೆ ಮಧ್ಯರಾತ್ರಿಯಲ್ಲಿ ನೀವು ನಮಗೆ ಆಶ್ರಯ ಕೊಡದೇ ಇದ್ರೆ ನಮ್ಮಿಬ್ಬರ ಗತಿ ಏನಾಗ್ತಾ ಇತ್ತು ಏನೋ. ಆಶ್ರಯ ಕೊಟ್ಟೋಳು ನಾನಲ್ಲಪ್ಪ. ಅಲ್ಲಿ ನೋಡಿ, ಸತ್ತು ಸ್ವರ್ಗದಲ್ಲಿರೋ ಈ ವಸಂತರಾಯರು ಪುಣ್ಯಾತ್ಮರು, ಧರ್ಮಾತ್ಮರು
ಈ ಬಂಗ್ಲೆಯಲ್ಲಿ ಎಷ್ಟೋ ಜನ ನಿಮ್ಮಂಥವ್ರು ಉಂಡ್ಕೊಂಡು ಸಂತೋಷವಾಗಿ ಹೋಗೋರಿ. ಅಂದ್ರೆ ಅವ್ರಿಗೆ ಮಕ್ಕಳು ಮರಿ ಯಾರು ಇಲ್ವಾ? ಅಯ್ಯೋ ಬಿಡ್ತು ಅವ್ರಿಗೆ ಒಬ್ಬನೇ ಒಬ್ಬ ಮಗ ಸುಬ್ರಾಯಪ್ಪ ಅಂತ. ಅವರು ಅಮೆರಿಕಾದಾಗಿದ್ದಾರೆ. ನನಗೆ ತಿಂಗಳ ಹಣ ಕಳಿಸ್ತಾರೆ ಈ ಬಂಗ್ಲಿ ನೋಡ್ಕೊಳಕ್ಕೆ. ಅದ್ ಸರಿ ನಿಂಗವ್ವ, ನಿಮಗೆ ನಿಮ್ಮವರು ಅಂತ ಯಾರು ಇಲ್ವಾ? ಯಾಕಪ್ಪ ರತಿ ಹಂಗೆ ನಿನ್ನ ಹೆಂಡತಿ ಇಲ್ವಾ ಈ ಮುತ್ಕಿ ನೋಡ್ಕೊಳ್ಳೋದಕ್ಕೆ? ಸರಿ ನೀವಿಬ್ರು ಸುತ್ತಾಡ್ಕೊಂಡು ಬನ್ನಿ. ನೀವು ನೋಡ್ಬೇಕಾದ ಜಾಗ ಬಹಳ ಇದೆ. ನೀವು ಬರೋದ್ರೊಳಗೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ತೀನಿ, ಉಂಡ್ಕೊಂಡು ಹೋಗಿವ್ರಂತೆ. ಆಗ್ಲವ್ವ. ಸರಿನಾ? ಹಾಗಾಗ್ಲಿ. ಬೇಡ ರೀ, ನಾವೀಗ್ಲೇ ಹೋಗ್ಬಿಡೋಣ. ಅಲ್ಲವ, ಈ ಮನೆಯಲ್ಲಿ ಯಾರು ಉಂಡದೆ ಹೋಗಿದ್ದೇ ಕಾಣೆ. ಅದು ಅಲ್ಲದೆ ನೀವಿಬ್ರು ಹೊಸದಾಗಿ ಮದುವೆ ಆಗಿದ್ದೀರಾ. ನೀವು ಹಾಗೆ ಹೋಗ್ಬಿಟ್ರೆ ರಾಯರ ಆತ್ಮಕ್ಕೆ ತುಂಬ ನೋವಾಗುತ್ತೆ. ಹೌದು ರಜನಿ, ನಾವ್ ಹಾಗೆ ಹೋಗ್ಬಾರ್ದು. ಸರಿ ಅಮ್ಮ, ನೀವ್ ಹೇಳ್ದಾಗ ಆಗ್ಲಿ. ನಾವ್ ಸ್ವಲ್ಪ ಆಚೆ ಹೋಗಿ ಬರ್ತೀವಿ. ಕಮಾನ್. ನಡೀರ್ಲ. ಅಪ್ಪ ಅವ್ವ, ಏನೋ ರಂಗ? ಅವ್ವ, ನೀವ್ ಹೇಳಿರೋ ಸಾಮಾನೆಲ್ಲ ಪೇಟೆಯಿಂದ ತಂದಿವ್ನಿ, ತಗೊಳ್ರವ. ಸರಿ ನಿನ್ ಕೆಲಸ ನೋಡೋಗು. ಆಯ್ತವ. ಎಷ್ಟೊಂದು ಪ್ರಶಾಂತವಾಗಿದೆ. ನಿಜವಾಗಿ ಜಾಗ ತುಂಬಾ ಚೆನ್ನಾಗಿದೆ ಅಲ್ವಾ? ಊಟಿಗೆ ಹೋಗೋಣ ಅಂತ ಹೊರಟ್ವಿ. ಆದ್ರೆ ಊಟಿಗಿಂತ ಈ ಜಾಗ ತುಂಬಾ ಚೆನ್ನಾಗಿದೆ. ಒಂದ್ ವೇಳೆ ಕಾರ್ ಕೆಟ್ಟಿದ್ದು ಒಳ್ಳೇದಕ್ಕೆ ಏನೋ. ಯಾಕ್ರಿ? ನಮ್ಮ ಮಧುಚಂದ್ರನ ಇಲ್ಲೇ ಮಾಡೋಣ ಅಂತ. ಹೋಗಿಪ್ಪ, ನಿಮ್ಗೆ ಯಾವಾಗ್ಲೂ ಹುಡುಗಾಟನೆ. ಹುಡುಗಾಟನ? ಅಯ್ಯೋ ರಾಮ, ನಾ ಬಂದಿರೋದು ಅದಕ್ಕೆ. ಅದ್ ಸರಿ, ಆ ನಿಂಗವನ್ ಮುಖ ನೋಡಿದ್ರೆ ನಂಗೆ ತುಂಬಾ ಭಯ ಆಗುತ್ತೆ. ಚೇಚೆ, ಆ ನಿಂಗವ್ವ ತುಂಬಾ ಒಳ್ಳೆಯವಳು. ಏನೋಪ್ಪ, ನನ್ಗಂತೂ ಇಲ್ಲಿಂದ ಯಾವಾಗ ಹೋಗ್ತೀವೋ ಅನಿಸ್ತಿದೆ. ಡೋಂಟ್ ವರಿ ಡಾರ್ಲಿಂಗ್, ನಾನಿರೋವರೆಗೂ ಆ ಭಯ ಅನ್ನೋ ಮಾತೇ ಇಲ್ಲ. ಏನು ಅಂದ್ರೆ ಮೋಹನ್ ರಜನಿ ಯಾವಾಗ ಬರ್ತಾರೆ? ಅಲ್ಲ ಕಣೆ, ಮೊನ್ನೆ ತಾನೇ ಹೋಗಿದ್ದಾರೆ. ಇನ್ನೂ ಒಂದೆರಡು ದಿನ ಇದ್ಬಿಟ್ಟು ಬರ್ಲಿ ಬಿಡು. ನಮ್ ಮೋಹನ ಹೋದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳಿದ್ದ. ಫೋನು ಮಾಡಿಲ್ಲ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಅದು ಭಯ ಅಲ್ಲ ಕಣೆ, ನಿನ್ನ ಮಗ ಸೊಸೆ ಮೇಲಿಟ್ಟಿರೋ ಪ್ರೀತಿಯ ಮಮಕಾರ ಅಷ್ಟೇ. ಹಾಳಾದ್ದು. ಬೆಳಗ್ಗೆಯಿಂದ ಬಲ್ಗಂಡ್ ಬೇರೆ ಅದ್ರತಾ ಇದೆ. ಅವ್ರು ಹೇಗಿದ್ದಾರೋ ಏನೋ. ಲೇಯ್, ಎಷ್ಟೇ ಆದ್ರೂ ಅವ್ನು ನನ್ನ ಮಗ ಕಣೆ. ಅವನು ಹನಿಮೂನ್ಗೆ ಹೋಗಿದ್ದಾನೆ. ಇಷ್ಟೊತ್ನಲ್ಲಿ ನನ್ನ ಮುದ್ದಿನ ಸೊಸೆ ಜೊತೆಗೆ ಜಾಮ್ ಜಾಮ್ ಅಂತ ಮಜಾ ಮಾಡ್ತಿರ್ತಾನೆ ಕಣೆ. ರೀ, ತುಂಬಾ ಚಳಿ ಆಗ್ತಾ ಇದೆ. ತುಂಬಾ ಚಳಿ ಆಗ್ತಾ ಇದೆಯಾ? ರೂಮಿಗೆ ಬಾ, ಔಷಧಿ ಕೊಡ್ತೀನಿ. ಓನಪ್ಪ, ಇದ್ಯಾಕೆ ಹಿಂಗ್ ನಡುಗ್ತಾವಳೆ? ಮಳೆ ನೆಲದವಳೆ, ಸ್ವಲ್ಪ ನೆಗಡಿ ಆಗಿದೆ. ಹಂಗಾರೆ ಕಸಾಯ ಮಾಡ್ತಾ ಬೇಡ ಬೇಡ ಬೇಡ, ನನ್ನ ಹತ್ರ ಒಂದು ಔಷಧಿ ಇದೆ. ಅದನ್ನ ಬಾಯಲ್ಲಿ ಇವಳು ಕುಡಿಸ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಅಂತ ಔಷಧಿ ನಿನ್ನ ಹತ್ರ ಏನಪ್ಪ ಐತೆ? ಅದು ಸರ್ಕಾರದ ಔಷಧಿನಾ? ಅದು ಸರ್ಕಾರ ಔಷಧಿ ಅಲ್ಲ, ಆ ಔಷಧಿನೇ ಬೇರೆ. ಅದನ್ನ ಕುಡಿದ್ಬಿಟ್ರೆ ಶೀತ, ನೆಗಡಿ, ಮೈಕೇನು ಎಲ್ಲ ಹೋಗ್ಬಿಡುತ್ತೆ. ಹಂಗ ನಂಗೊಸಿ ಕೊಡು. ಸರಿ ಅದ್ ಏನ್ ಔಷಧಿ ಕೊಡ್ತೀಯ ಕೊಟ್ಟು ಬೆಚ್ಚಿಗೆ ಮಲ್ಕೊಳ್ಳಿ.
ಏನೇ ಅದು ಒಳ್ಳೆ ನಿದ್ದೆ ಹಾಳು ಮಾಡ್ಬಿಟ್ಟೆ. ಈ ಹಾಳ್ ಬಂಗ್ಲಲ್ಲಿ ಮೋಹಿನಿ ಇರ್ಬೇಕ್ರಿ. ಈಗ ತಾನೇ ಹೆಜ್ಜೆ ಶಬ್ದ ಕೇಳಿದೆ. ಅದು ಅಲ್ದೆ ಕಿಟಕಿ ಹತ್ರ ಯಾರು ಹೋದಾಗಾಯ್ತು. ಅದು ಯಾವ ಮೋಹಿನಿನೇ? ಭಯ ಅನ್ನೋ ಪಿಸಾಚಿ ನಿನ್ ಮನಸ್ಸು ತುಂಬಿಕೊಂಡಿದೆ ಅಷ್ಟೇ. ಇರೋ ಯಾವ್ದಕ್ಕೂ ನೋಡ್ಕೊಂಡ್ ಬರ್ತೀನಿ. ಅಲ್ಲಿ ನಿದ್ರೆ ಬರ್ಲಿಲ್ಲ, ಅದಕ್ಕೆ ಇಲ್ಲಿ ನೋಡ್ತಾ ಕೂತಿದ್ದೀನಿ. ಅಮ್ಮವ್ರೆ, ತಮಗೆ ಭಯ ಆಗಲ್ವಾ? ಏ ನನಗೇನಪ್ಪ ಭಯ? ಇಲ್ಲೇನ್ ಪೀಡೆನಾ ಪಿಶಾಚಿನ? ಇಷ್ಟೊತ್ತಿನಲ್ಲಿ ಯಾಕಪ್ಪ ಬಂದೆ? ನಮ್ಮ ರೂಮ್ ಹತ್ರ ಯಾರು ಓಡಾಡ್ದಂಗಾಯ್ತು, ಅದ್ಯಾರು ಅಂತ ನೋಡೋಣ ಅಂತ ಬಂದೆ. ಅಲ್ಲಪ್ಪ, ಹೊಸ್ದಾಗಿ ಮದುವೆ ಆಗಿರೋ ಮಗ ನೀನು, ಒಬ್ಬಳನ್ನೇ ಬಿಟ್ಟು ಇಷ್ಟೊತ್ತಿನಲ್ಲಿ ಹೀಗೆ ಬರಬಾರ್ದು. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಹೋಗಪ್ಪ ಹೋಗು. ರಜನಿ, 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 ಮೋಹನಪ್ಪ, ಚಿಂತೆ ಮಾಡಬೇಡ, ಆ ದೇವರು ನಿನ್ನ ಕೈ ಬಿಡಲ್ಲ.
ಅಮ್ಮ ಅವರೇ, ಇಲ್ಲೇ ಮಾಡ್ತಾ ಇದ್ದೀರಾ? ಅದಿರ್ಲಿ, ನಿನ್ ಹೆಂಡತಿ ಸಿಕ್ಲಿಲ್ವಪ್ಪ? ಇಲ್ಲ ಅಮ್ಮ ಅವರೇ, ಈ ಬಂಗ್ಲೆಯಲ್ಲಿ ಯಾರೋ ಮೋಹಿನಿ ಹತ್ರ ಆಟ ಆಡ್ತಾ ಇದ್ದಾರೆ. ಆ? ಏನ್ ಹೇಳ್ತಿದ್ಯ ಮಗ? ಈ ಬಂಗ್ಲೆಯಲ್ಲಿ ಮೋಹಿನಿ ಎಲ್ಲಿ ಬರ್ಬೇಕು? ನೀನ್ ಯಾವ್ದೋ ಬಯಾಸ್ಕೋಪ್ ನಲ್ಲಿ ನೋಡಿರ್ಬೇಕು. ಅಮ್ಮ ಅವರೇ, ನನಗೆ ಈ ಮೋಹಿನಿ ದೆವ್ವ ಪೀಡೆ ಮೇಲೆ ನಂಬಿಕೆ ಇಲ್ಲ. ನನ್ನ ಹೆಂಡತಿನ ಅಪಹರಿಸಿ ಯಾರೋ ಆಟ ಆಡ್ತಾ ಇದ್ದಾರೆ. ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ, ಅವ್ರಿಗೆ ಮಟ್ಟ ಹಾಕಿ ಹಾಕ್ತೀನಿ. ಈ ಬಂಗ್ಲೆಯಲ್ಲಿ ನನಗ್ ತಿಳಿದಾಗೆ ಹಿಂದೆ ಯಾವತ್ತೂ ಈ ರೀತಿ ನಡೆದಿಲ್ಲ, ಮುಂದೆ ನಡೆಯೋದು ಇಲ್ಲ. ನಿನ್ನ ಹೆಂಡತಿ ಎಲ್ಲಿದ್ರು ಹುಡ್ಕೊಂಡ್ ಬರೋ ಜವಾಬ್ದಾರಿ ನಂದು. ನೀನು ನೆಮ್ಮದಿಯಾಗಿ ಮಲ್ಕೊಪ್ಪ.
ಡಾರ್ಲಿಂಗ್ ಬಾ. ಅಮ್ಮ ಅವರೇ, ನೀವಾ ಹೊಸದಾಗಿ ಮದುವೆ ಮಾಡ್ಕೊಂಡು ಸಂತೋಷವಾಗಿ ಹನುಮೂನ್ ಬಂದು ನಮ್ಮನ್ನ ಬೇರ್ಪಡಿಸಿ ನಮ್ಮ ಆಸೆನೆಲ್ಲ ಹಾಳು ಮಾಡಿದ್ರಿ. ಅಂತ ಪಾಪದ ಕೆಲಸ ನಾನು ಯಾವತ್ತೂ ಮಾಡಿಲ್ಲ. ಮತ್ತೆ ಯಾಕಿಂತ ನೀಚ ಕೆಲಸ ಮಾಡಿದ್ರಿ? ನನ್ನ ಮೊಮ್ಮಗಳನ್ನ ಕಾಪಾಡೋದಕ್ಕೋಸ್ಕರ. ಏನು, ನನ್ನ ಹೆಂಡತಿ ನಿಮ್ಮ ಮಗಳ? ಹೌದು, ನಿಜವಾಗ್ಲೂ ಅವಳು ನನ್ನ ಮೊಮ್ಮಗಳೇ. ಬೇಕಾದ್ರೆ ಅವಳು ಬೆನ್ನಿಂದೆ ನೋಡು, 2 ಮಚ್ಚೆ ಇದೆ. ಎಲ್ಲಿದೆ ಮಚ್ಚೆ? ತೋರಿಸಿ. ಮೋಹನಪ್ಪನವರೇ, ಏನ್ ಮಾಡ್ತಾ ಇದ್ದೀರಾ? ನನ್ನ ಏನಿದು? ಕ್ಷಮಿಸ್ಬಿಡಿ. ಅಮ್ಮವ್ರೆ, ಏನ್ ಮಾಡ್ತಾ ಇದ್ದೀರಾ? ನಿಮ್ಮ ನೋಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಯಾವ್ದೊಂದು ದುರ್ಘಟನೆ ನಡೆದಿರ್ಬೇಕು ಅಂತ ಅನಿಸ್ತಾ ಇದೆ. ಹೌದಪ್ಪ, ನಿನ್ನ ಹೆಂಡತಿ ರಜನಿ ತರಾನೇ ನನಗೂ ಒಬ್ಬಳು ಮೊಮ್ಮಗಳಿದ್ಲು, ಪುಟ್ನಂಜಿ ಅಂತ. 15 ವರ್ಷಗಳ ಹಿಂದೆ ಬಿಟ್ಟಿದ್ಯಾ? ಕೊಳ್ದಾಗೆ ಸ್ನಾನ ಮಾಡ್ಕೊಂಡು ಬಂದಿವ್ನಿ. ಅಯ್ಯೋ, ಶೀತ ಆಗುತ್ತೆ ಕಣಮ್ಮ. ಅಯ್ಯೋ ಶಿವನಿ, ಎಲ್ಲಿ ನನ್ನ ಮಾತು ಕೇಳ್ತೀಯ ನೀನು? ನೋಡ್ದಾ, ನಾನ್ ಮೊದ್ಲೇ ಹೇಳಿಲ್ಲ ನಿನ್ಗೆ? ಎಲ್ಲಿ ಬಗ್ಗು, ಹಿಂಗೆ ಈ ಕಡೆ. ನೋಡು, ನಾನ್ ಪೇಟೆಗೆ ಹೋಗಿ ಸಾಮಾನ್ ತಗೊಂಡ್ ಬರ್ತೀನಿ. ನೀನ್ ಕೊಳದಾಗ ಆಟ ಆಡ್ತಾ ಕೂತ್ಕೊಂಡ್ರೆ ಮನೇಲಿ ಅಡ್ಗೆ ಮಾಡೋರು ಯಾರು ಇಲ್ಲ. ಬೇಗ ಹೋಗಿ ಅಡ್ಗೆ ಮಾಡಿ ನಡಿ. ಹೋಗೋ. अल्लाहु अकबर, अल्लाहु अकबर, अल्लाहु अकबर, अल्लाहु अकबर। ಅಪ್ಪ रब्बना आतिना फिद दुनिया हसनतन व फिल आखिरति हसनतन व क़िना अज़ाबन नार। ಅಲ್ಲಾಹ್ ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಾಬಾ, ಈ ಹಳ್ಳಿಗೆ ಬಂದು ಎಷ್ಟೋ ಜನಕ್ಕೆ ಉಪಕಾರ ಮಾಡಿದ್ದೀರಾ. ನಾವು ಎಷ್ಟು ಪ್ರಯತ್ನ ಪಟ್ಟರು ನಮ್ಮ ಪುಟ್ನಂಜಿಗೆ ಒಂದು ಒಳ್ಳೆ ವರ ಸಿಗ್ತಾ ಇಲ್ಲ. ಇವಳು ಬಾಳು ಹಸನಾಗ್ಲಿ ಅಂತ ನೀವು ಆಶೀರ್ವಾದ ಮಾಡಬೇಕು. ಈ ನನ್ನವ್ವ ಪುಟ್ನಂಜಿ ಹುಡ್ತಿದ್ದಂಗೆ ತಂದೆ ತಾಯಿನ ಕಳ್ಕೊಂಡಿರೋ ತಬ್ಲಿ ಹುಡುಗಿ. ಈಕೆನ ನಾವು ಭಾಳ ಪಿರುತಿಯಿಂದ ಬೆಳೆಸಿದ್ದೀವಿ. ಈಕೆ ಭಾಳ ಬೆಳಕಾಗಂಗೆ, ಈಕೆಗೆ ಬೇಗ ಕಂಕಣ ಬಲ ಕೂಡ್ ಬರಂಗೆ ಏನಾದರೂ ಮಾಡಿ ಬಾಬಾ. ಅಲ್ಲಾಹ್ ಒಳ್ಳೇದು ಮಾಡ್ತಾನೆ. ಅವನು ಏನ್ ತಿಳ್ಕೊಂಡಿದ್ದಾನೆ ನಮ್ಮನ್ನ? ಅವನೇನ್ ರಾಜ್ಕುಮಾರ್ನ ಇಲ್ಲ ಕುಬೇರನ್ ಮೊಮ್ಮಗನ? ಯಾರವ ಅವನು? ಹಿಂಗ್ಯಾಕ್ ಬೈತಿ? ಅವನೇ ಕಣವ, ನಮ್ಮ ಅಣ್ಣನ ಮಗ ಕೃಷ್ಣನಿಗೆ. ಓಹೋ, ಮಾವಂಗ? ಹೂನವ್ವ, ನಿನ್ ಲಗ್ನಕ್ಕೆ ಮಾತಾಡ್ಕೊಂಡ್ ಬರೋವ ಅಂತ ಹೋಗಿದ್ದೆ.
ವರದಕ್ಷಿಣೆ ಕೊಡೋಕೆ ವರೋಪಚಾರ ಮಾಡಕ್ಕೆ ನಿನ್ನ ಹತ್ರ ಏನೈತೆ ಅಂತ ಕೇಳ್ತಾನೆ. ದೊಡ್ಡ ದೊಡ್ಡ ಮನೆ ಹೆಣ್ಮಕ್ಳು ನನಗೋಸ್ಕರ ಕಾಯ್ತಾ ಇರ್ಬೇಕಾದ್ರೆ ನಿನ್ ಪುಟ್ನಂಜಿನ ಕಟ್ಕೊಂಡು ನಾನೇನ್ ಸುಖ ಪಡ್ಲಿ ಅಂತಾನೆ ಆ ಮೂದೇವಿ. ದೊಡವ ನಿನಗೋಸ್ಕರ ಎಷ್ಟೊಂದು ಒಡವೆ ಮಾಡಿಸಿದ್ದೀನಿ. ಆ ನನ್ನ ಮಗನಿಗೆ ಏನು ಗೊತ್ತು, ನಿನ್ನ ಕೈ ಹಿಡಿಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ಹೋಗ್ಲಿ ಬಿಡವ, ಅವನಿಲ್ದೇ ಇದ್ರೆ ಏನಂತೆ, ಒಳ್ಳೆ ರಾಜನಂತ ಗಂಡು ತಂದು ನಿನಗೆ ಕಟ್ತೀನಿ. ಯಾಕೆ ಮಗ ಅಳ್ತಾ ಇದ್ದೀಯಾ? ಮತ್ತಿನೇನು, ನನ್ನನ್ನು ಬೇಗ ಮದುವೆ ಮಾಡ್ಕೊಟ್ಟು ಕೈ ತೊಳ್ಕೊಬೇಕು ಅಂತಿದೀಯಾ? ನಾನು ನಿನಗೆ ಬಾರವಾಗಿದ್ರೆ ಹೇಳು, ಕೆರೆಗೋ ಬಾವಿಗೋ ಬಿದ್ದು ಪ್ರಾಣ ಬಿಟ್ಬಿಡ್ತೀನಿ. ವಯಸ್ಸಿಗೆ ಬಂದಿರೋ ಮಗ ಮನೇಲಿದ್ರೆ ಯಾರಿಗೆ ತಾನೇ ನಿದ್ರೆ ಬರುತ್ತೆ ಹೇಳು? ನನಗೂ ವಯಸ್ಸಾಯ್ತು. ನಿನಗೆ ಮದುವೆ ಅನ್ನೋದೊಂದಾದ್ರೆ ಕಣ್ ತುಂಬ ನೋಡಿ ಕಣ್ಣು ಮುಚ್ಕೊಳ್ಳವ ಅಂತ. ನನಗೆ ನಿನ್ ಬಿಟ್ಟಿರಕ್ಕಾಗಲ್ಲ ಕಣವ. ಮದುವೆ ಆದ್ಮೇಲೂ ನಾನು ನಿನ್ ಜೊತೆನೇ ಇದ್ಬಿಡ್ತೀನಿ. ಆಯ್ತು ಜೊತೆನೇ ಆಯ್ತು ಆಯ್ತು. ಸಿಗರೇಟ್ ಹಚ್ಚಕ್ ಬರಲ್ಲ ಏನೋ ನೋಡ್ರಿ ಈ ಕಡೆ ಗುರು, ಲೊಕೇಶನ್ ಮಾತ್ರ ಸೂಪರ್. ಗಾಡಿ ಬಂಗ್ಲಾ ನೈ ನಾ ನೈ ನಾ ನೈ, ಬ್ಯಾಂಗ್ಲಾ ನೈ ನಾ ನೈ ನಾ ನೈ, ಶೂಟಿಂಗ್ ನೈ ನಾ ನೈ ನಾ ನೈ, ಟಿವಿ ವಿಡಿಯೋ ನೈ ನಾ ನೈ ನಾ ನೈ. ಇಲ್ಲಿ ನಿಂಗವನ್ ಬಂಗ್ಲೆ ಎಲ್ಲಿದೆ ಅಂತ ಗೊತ್ತಾ? ಓಹೋ, ನಿಂಗವನ? ನೀವ್ ಅಲ್ಲಿಗೆ ಹೋಗ್ಬೇಕಾ? ಸೀದಾ ಹೋಗಿ ಬಲಕ್ ಹೋಗಿ ಎಡಕ್ ತಿರ್ಗಿ ಆ ಗುಡ್ಡ ಹತ್ತಿಳಿದ್ರೆ ಅಲ್ಲೇ ಬಂಗ್ಲೆ ಇರೋದು. ಅಯ್ಯೋ ನಡ್ರಿ ಹೋಗೋಣ. ಆಹಾ, ಒಳ್ಳೆ ರಸಪುರಿ ಹಣ್ಣನ್ ಕೈ ಬಿಟ್ಬಿಟ್ವಲ್ಲ. ಹೌದಲ್ಲೋ, ಒಳ್ಳೆ ಮೈಕೈ ತುಂಬಿಕೊಂಡು ಸುಂದರವಾಗಿತ್ತು. ಆಯ್ತು, ಯಾಕ್ರ ಆತರ ಪಡ್ತೀರಾ? ಊರಿಗೆ ಬಂದ್ರೆ ನೀರಿ ಬರಲ್ವೇನ್ರ? ಹೌದಲ್ಲ? ಅಯ್ಯೋ, ಅವಳೆಲ್ರ ಹೋಗ್ತಾಳೆ, ನಡೀರ ಹೋಗೋಣ. ನಡಿಯೋ. ಆಯ್ತು ನಡೀರ. ಇದೇ ಬಂಗ್ಲೆ, ಇಳಿರೋ. ಪುಟ್ನಂಜಿ, ಅನ್ನಕ್ಕೆ ಹೆಸರಿಟ್ಟಿದ್ದೀಯಾ? ಇಟ್ಟಿದ್ದೀನಿ. ಏನವ ನಿಂಗವ್ವ ಅಂತಂದ್ರೆ ನೀವೇ ಅಲ್ವಾ? ಯಾರು ನೀವು? ನಾನೇ ರಾಜು. ಇದಕ್ ಮುಂಚೆ ನಿಮ್ಮನ್ನ ನೋಡೇ ಇಲ್ಲ. ಅಯ್ಯೋ ರಾಮ, ಮರ್ತೇ ಬಿಟ್ಟಿದ್ಯಲ್ಲವ. ಚಿಕ್ಕ ವಯಸ್ಸಿನಾಗೆ ನಮ್ಮ ಅಪ್ಪ ನನ್ನ ಕರ್ಕೊಂಡ್ ಬರ್ತಾ ಇರ್ಲಿಲ್ವಾ? ನಿಮ್ಮ ಅಪ್ಪನ? ಯಾರು? ಇದೊಳ್ಳೆ ಚಂದಾಗೈತೆ ಕಣವ. ನಂಜನಗೂಡ್ ನಂಜಹಳ್ಳಿ ರಾಮಪ್ಪನವ್ರ ಮಗ ಅಲ್ವಾ ನಾನು? ಓಹೋ, ನಮ್ಮ ರಾಯರ ಸ್ನೇಹಿತರ ಮಗನ? ಅವರೇ ನಿಮ್ಮಪ್ಪ. ಅಲ್ಲಲ್ಲ, ನಮ್ಮಪ್ಪ. ಲೇ ಮಗ, ಓ. ಎಷ್ಟು ಉದ್ದ ಬೆಳೆದ್ಬಿಟ್ಟಿದ್ದೀಯಾ. ಹ್ಮ್. ರಾಯರು ಹೋದ್ಮೇಲೆ ನಿಮ್ ತಂದೆಯವರು ಈ ಕಡೆ ಬರೋದೇ ಬಿಟ್ಬಿಟ್ರು. ಅಜ್ಜಿ. ಅಜ್ಜಿ, ಇಲ್ಲಿ ಜಾಗ ತುಂಬಾ ಚೆನ್ನಾಗಿದೆ. ಇವರೆಲ್ಲ ನನ್ನ ಸ್ನೇಹಿತರು. ನಮಸ್ಕಾರ. ಒಂದೆರಡು ದಿವಸ ಇಲ್ಲೇ ಇದ್ದ ಹೋಗೋಣ ಅಂತಿದೀವಿ. ಅಯ್ಯಯ್ಯೋ, 2 ದಿವಸ ಏನು, 2 ತಿಂಗಳು ಬೇಕಾದ್ರೂ ಇದ್ದೋಗಿ. ಇವಳು ನನ್ನ ಮೊಮ್ಮಗಳು ಪುಟ್ನಂಜಿ ಅಂತ. ನೀವಿರೋದಕ್ಕೆ ಕೋಣೆ ತೋರಿಸ್ತಾಳೆ, ಇವಳ ಜೊತೆಲೇ ಹೋಗಿ. ಪುಟ್ನಂಜಿ, ಇವ್ರಿಗೆ ಕಾಫಿ ಮಡಿಕಡವ. ಹೋಗಿ ಹೋಗಿ ಬೇಗ ನಡೀರೋ.
ರಾಜೇಶ, ಅವಳು ನೋಡ್ತಾ ಇದ್ರೆ ನನಗೆ ಹೆಂಗೆಂಗೋ ಆಗ್ತಿದೆ ಕಣೋ. ನೀನ್ ಹೇಳಿದ್ ನಿಜ ಕಣೋ. ಊರಿಗೆ ಬಂದವಳು ನೀರಿಗೆ ಬರದೇ ಇರ್ತಾಳ ಅಂತ ಹೇಳಿದಲ್ಲ, ಅದಕ್ಕೆ ಹಿರಿಯರು ಹೇಳಿದ್ದು. ಏನಂತ? ದಾನೆ ದಾನೆ ಪೆ ಲಿಖಾ ಹೇ ಖಾನೆ ವಾಲೆ ಕಾ ನಾಮ್ ಅಂತ. ನೀನೇನೇ ಹೇಳ್ಗುರು, ಪೀಸ್ ಮಾತ್ರ ಸೂಪರ್. ಲವ್, ಅವಳನ್ನ ಹೆಂಗ್ ಹಿಡ್ಕೋಬೇಕು ಅಂತ ನನಗೆ ಗೊತ್ತು ಕಣೋ. ಆ ಪುಟ್ನಂಜ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ಗೆ ಗೇರ್ ಹಾಕಿ ಹೆಂಗ್ ಬುಟ್ಟಿಗೆ ಹಾಕೋತಾನೆ ಗೊತ್ತಾ? ಪುಟ್ನಂಜ, ದಾರಿ ತೋರ್ಸಪ್ಪ. ರಾಯರು ಬಂದರು ಮಾವನ ಮನೆಗೆ, ಲಾ 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 ಲಾ. ಪುಟ್ಲಜ್ಜಿ, ನನ್ನ ಕನಸಿನ ರಾಣೆ ಪುಟ್ಲಜ್ಜಿ. ಓ हम तुम एक कमरे में बंद हो, हम तुम ಪುಟ್ನಂಜಿ, ನನ್ನ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ. ನೀನೆಲ್ಲೂ ಹೋಗ್ಬಾರ್ದು, ನನ್ನ ಜೊತೆನೇ ಇರ್ಬೇಕು. ನನ್ ಚಿನ್ನ. ಹೌದಾ ನನ್ ರಾಜ? पुटनंजी, मेरे सपनों की रानी कब आएगी तुम? ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳು ಬೆಂಡು. ಹೋಗು, ಸುಮ್ಮನೆ ಸತಾಯಿಸ್ತೀಯ. ಯಾಕೆ ಬರೋಕ್ಕಿಲ್ಲ? ನಿನ್ನ ನೆನೆಸ್ಕೊಂಡ್ರೆ ಮೈಯಲ್ಲೆಲ್ಲ ಬೆಂಕಿ ಹತ್ಕೊಳ್ಳುತ್ತೆ ಕಣೆ. ಬಂದು ಆರ್ಸಕ್ಕಿಲ್ವಾ? ಪುಟ್ನಂಜಿ, 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 ನೀ ನನ್ ಬಿಟ್ಟು ಎಲ್ಗೂ ಹೋಗ್ಬೇಡ. ಪುಟ್ಟನಂಜಿ, ಪುಟ್ಟನಂಜಿ, ನೋಡು ನೀನಿಲ್ಲಿ, ಕೋಟಿ ಹುಡುಗ ಹಳ್ಳಿ ಹುಡುಗಿ ಸೇವೆಯಲ್ಲಿ. ಮೇರಿ ಚಮಕು ಚೆಲ್ಲು ಪುಟ್ನಂಜಿ, ನನ್ನನ್ನು ಬಿಟ್ಬಿಟ್ಟು ಎಲ್ಲೋ ಬಿಟ್ಟಿದ್ಯಾ ನೀನು? ನನಗೆ ನಿಂದೆ ಚಿಂತೆ ಆಗ್ಬಿಟ್ಟಿದೆ. ಬಾ ಬಾ. ಪುಟ್ನಂಜಿ, ಪುಟ್ನಂಜಿ ಡಾರ್ಲಿಂಗ್, ನೀನಿಲ್ದೆ ನನಗೆ ಕೈ ಕಾಲ ಆಡ್ತಿಲ್ಲ ಕಣೆ.
ಪುಟ್ನಂಜಿ ಹಾಯ್. ಮೈ ಸ್ವೀಟ್ ಹಾರ್ಟ್. ಪುಟ್ನಂಜಿ, ಕಡೆಗೂ ಆ ನನ್ನ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಆಹಾ. ನನ್ನನ್ನು ಇಷ್ಟಪಟ್ಬಿಟ್ಟಲ್ಲ. ಮೈ ಡಾರ್ಲಿಂಗ್. ಮಹೇಶ್, ನೀನು ಅಂದ್ರೆ ನನಗೆ ತುಂಬಾ ಇಷ್ಟ. ನೀನ್ ಬಿಟ್ಟು ಎಲ್ಲೂ ಹೋಗಲ್ಲ. ಪುಟ್ನಂಜಿ, ನನ್ನ ಮಕ್ಕಳ್ರ ಆ ಪುಟ್ನಂಜಿ ನೆನೆಸ್ಕೊಂಡು ಕನಸು ಕಾಣೋದ್ರಲ್ಲ ಆಗೋಯ್ತಲ್ರ. ಅಳ್ಬೇಡ್ವಾ? ಲೋ ಯಾಕೆ ಹಂಗಳ್ತೀಯ? ಲೋ ರಮೇಶ, ನನಗೆ ಪುಟ್ನಂಜಿ ಕಾಯಿಲೆ ಬಂದ್ಬಿಟ್ಟೈತೆ ಕಣೋ. ಎಷ್ಟು ಗುಂಡ ಹಾಕಿದ್ರು ರಾತ್ರಿ ನಿದ್ದೆನೆ ಬರಲ್ಲಪ್ಪ. ಅಲ್ರೋ, ಇನ್ನೊಂದ್ ಸ್ವಲ್ಪ ಗುಂಡ್ ಹಾಕೊಂಡು ಪುಟ್ನಂಜಿ ಅಂತ ಜಪಿಸ್ತಾ ಇದ್ರೆ ಪುಟ್ನಂಜಿ ಹಾಗೆ ಗಂಧರ್ವ ಲೋಕದಿಂದ ಇಳಿದು ಬಂದು ಕುಣಿದು ಕುಪ್ಪಳಿಸ್ತಾಳೆ ಕಣ್ರೋ. ಪುಟ್ನಂಜಿ ಬಾ. ಲೈ, ಎಷ್ಟೊತ್ತಂತ ಇಲ್ಲೇ ಕೂತಿರೋದು? ಆ ಕಡೆ ಹೋಗೋಣ ಬನ್ರ. ಲವ್, ಊರಿಗೆ ಹೋಗೋ ಪ್ರೋಗ್ರಾಮ್ ಏನ್ರ ಮಾಡೋಣ? ನಾವು ಬಂದಿರೋ ಕೆಲಸನೇ ಇನ್ನೂ ಮುಗಿಸಿಲ್ಲ. ಅಷ್ಟರಲ್ಲಿ ಏನು ಅವಸರ? ಆ ಪುಟ್ನಂಜಿ ನಂಗೆ ಹುಚ್ಚಿಡ್ಸ್ಬಿಟ್ಟಿದ್ದಾಳೆ ಕಣ್ರೋ. ಲೇ ರಾಜ, ಪುಟ್ನಂಜಿ ಅನುಭವಿಸ್ಬೇಕು ಅಂದ್ರೆ ಆ ಮುದುಕಿನ ಎಲ್ಲಾದ್ರೂ ಸಾಗಾಕ್ಬೇಕು. ಗುಡ್ ಐಡಿಯಾ. ಕರೆಕ್ಟ್. ನೋಡ್ರು, ನನ್ನ ಜೀವಮಾನದಲ್ಲಿ ಅವಳನ್ನ ಒಂದ್ಸಾರಿ ಆದ್ರೂ ಮೂಸ್ ನೋಡ್ದೆ ಹೋದ್ರೆ ನನ್ನ ಪ್ರಾಣ ಪಕ್ಷಿನೇ ಹಾರೋಟೋಗುತ್ತೆ ಕಣ್ರು. ನೋ ಮಹೇಶ, ಏನಾದ್ರೂ ಮಾಡಿ ಆ ಮುದುಕಿನ ಎಲ್ಲಿಗಾದ್ರೂ ಸಾಗಾಕ್ಬೇಕು. ಕಣ್ಣ ನೋಟದಲ್ಲಿ ಸಿಟ್ಯಾಕೋ ನನ್ನ ಜಾಣ, ಇಟ್ಟಾಯ್ತು ನಿನ್ನ ಮೇಲೆ ನನ್ನ ಪ್ರಾಣ. ಇದೇನ್ ಪುಟ್ನಂಜಿ, ಒಬ್ಬಳೆ ಇಷ್ಟೊಂದು ಪಾತ್ರೆನೆಲ್ಲ ತಿಕ್ತಾ ಇದ್ಯಾ? ನಾನು ಹೊಸಿ ತಿಕ್ಲ. ಏನ್ ತಿಕ್ತೀಯ ರಾಜಪ್ಪ? ಎಲ್ಲಜ್ಜಿ? ಏನಿಲ್ಲ ಅಜ್ಜಿ, ದಂತದ ಬೊಂಬೆ ಹಂಗಿರೋ ಈ ಪುಟ್ನಂಜಿ ಈ ಪಾತ್ರೆನೆಲ್ಲ ತಿಕ್ಕಿ ಏನೇ ಬೇಕು, ಅದಕ್ಕೆ ನಾನು ಹೊಸಿ ತಿಕ್ಲ ಅಂದೆ. ಸರಿ, ರಾಜೇಶಪ್ಪ ಎಲ್ಲಿ? ಅವನ್ ರಾತ್ರಿ ಎದ್ವಾ ತಿಂದ್ಬಿಟ್ಟು ಹಿಡ್ಕೊಂಡೋಗವನೆ. ಸುಪ್ಪ, ಈ ಬಿಸಿಲಿನಲ್ಲಿ ಹುಲ್ಲು ಕುಯ್ದು ಸಾಕಾಗೋಯ್ತು. ರಮೇಶಪ್ಪ, ರಾತ್ರಿಗೆ ಅಡಿಗೆ ಏನ್ ಮಾಡ್ಲಿ? ನಮ್ ರಾಜು ರಾತ್ರಿ ಊಟನೇ ಮಾಡಿಲ್ಲ. ಯಾಕೆ? ಚೆನ್ನಾಗೆ ಮಾಡಿದ್ನಲ್ಲ. ಹಂಗಲ್ಲ ನಿಂಗವ, ಇವನಿಗೆ ಕೈಮಾ ಉಂಡೆ ಅಂದ್ರೆ ಪಂಚ ಪ್ರಾಣ. ರಾತ್ರಿ ಕನಸಲ್ಲಿ ಕೈಮಾ ಉಂಡೆ ಅಂತ ಕನ್ವರ್ಸ್ತಾ ಇದ್ದ. ಏಯ್, ಬೆಳಗ್ಗೆ ನಾವು ಊರ್ಗ್ ಹೋಗ್ಬೇಕು, ಇವ್ರಿಗೆ ಯಾಕೆ ತೊಂದ್ರೆ ಕೊಡ್ತೀಯ? ಎಲ್ಲಾದ್ರೂ ಉಂಟೆ, ಬಂದಿರೋದೇ ಅಪರೂಪ. ಮನಸ್ಸಿನಲ್ಲಿರೋ ಆಸೆನ ಆಗ್ಲೇ ತೀರ್ಸ್ಕೋಬೇಕು ಮಗ. ಪುಟ್ನಂಜಿ, ಕೈಮಾಗೆ ಚೆನ್ನಾಗಿ ಮಸಾಲೆ ಅರ್ದಿಟ್ಕೋ. ನಾನು ಪೇಟೆಗೆ ಹೋಗಿ ಬಾಡ್ ತಗೊಂಬರ್ತೀನಿ. ಆಯ್ತು ಕಣವ. ಆಗ್ಲೇ ಟೈಮ್ ಆಗಿದೆ, ಪೇಟೆಗೆ ಬೇರೆ ಹೋಗ್ಬೇಕು. ಬೇಡ ಬಿಡಿ. ಇದೆಲ್ಲ ನನಗೆ ರೂಢಿ ಆಗಿದೆ. ನಿಮ್ಮ ಆಸೆ ನೆರವೇರಿಸೋದೇ ನನ್ನ ಕೆಲಸ. ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ಪುಟ್ನಂಜಿ, ಪಾಯಸ ಮಾಡಿ ಇಟ್ಟಿದ್ದೀನಿ. ಬೇಗ ಪಾತ್ರೆ ತೊಳೆದು ಇವ್ರಿಗೆಲ್ಲ ಪಾಯಸ ಕೊಡು. ಆಯ್ತು ಕಣವ. ತಿಕ್ತೀನಿ ಕೊಡು. ಏ ರಂಗ, ಪೇಟೆಗೆ ಹೋಗ್ಬೇಕು, ಬೇಗ ಗಾಡಿ ಕಟ್ಕೊಂಡ್ ಬಾರ ಬೇಗ. ಬಂದೆ ಕಣವ. ತಿನ್ನೋ. ಪುಟ್ನಂಜಿ, ಬಂದೆ. ಏನವ? ನಾನು ಸಂತೆಗೆ ಹೋಗಿ ಸಾಮಾನ್ ತಗೊಂಡ್ ಬರ್ತೀನಿ. ಮನೆ ಕಡೆ ಹುಷಾರಾಗಿರು. ಆಯ್ತು. ಗಾಡಿ ಕಟ್ಟಾಯ್ತೇನೋ? ಕಟ್ಟೇನಿ, ಬಾರವಾ.
ಹೇ ಹೇ ಎಲ್ಲ ಸುರೇತ ಹೊಟ್ಟೆ ಸರಿ ಹೋಯ್ತು ಕಣ. ಬರ್ತಾವಳೆ ಕಣೋ, ಬರ್ತಾವಳೆ. ಏನ್ ಮಾಡೋದು? ಈಗ ಏನ್ ಮಾಡೋದು? ಏನು ಕುಳ ಏನು? ರೆಡಿ. ಪಾಯಸ ತಗೊಳ್ಳಿ. ಹಾಯ್ ಮೇರಿ ಚಮಕು ಚೆಲ್ಲು. ನೀನ್ ಬರೀ ಪಾಯಸ ಕುಡಿಸಿದ್ರೆ ನನ್ ದೇಹ ತಣ್ಣಗಾಗದೇ ಇಲ್ಲ. ಬಾ. ನಾವು ಶರೀರ ತಣ್ಣಗಾಗ್ಬೇಕಾದ್ರೆ ನೀನ್ ಕಂಪ್ನಿ ಕೊಡಲ್ಲ ಅಂತ ಹೇಗೆ? ಹೂನಂತಿರೋ ಈ ಕೈಗೆ ಎಷ್ಟು ನೋವಾಯ್ತೋ ಪಾಪ. ನಮ್ಮ ಮನೆ ಅನ್ನ ತಿಂದು ನನ್ ಮೇಲೆ ಕಣ್ಣು ಹಾಕ್ತೀರಾ? ನಮ್ಮವ್ವ ಬರ್ಲಿ, ನಿಮ್ಗೆಲ್ಲ ಒಂದ್ ಗತಿ ಕಾಣಿಸ್ತೀನಿ. ಓಡೋಗ್ತಾಳೆ ಹಿಡ್ಕೊಂಡ್ರು. ಮಾತಾಡಕ್ ಹೋದ್ರು ನಮ್ ಕೈಯಿಂದ ತುಂಬಾ ರಾಂಗ್ ಮಾಡ್ತೀಯ. ಅದೇ ನೋಡ್ ಬೇಡ ಅನ್ನೋದು. ನಿನ್ನೆ ರಾತ್ರಿ ಕನ್ಸಲ್ ಬಂದು ತಪ್ಕೊಂಡ್ ಮುದ್ದಾಡ್ಬಿಟ್ಟೆ. ಈಗ ನಾಚಿಕೆನಾ? ನನ್ ಮಕ್ಕಳ್ರ, ಇವಳು ಸುಮ್ನೆ ನಮ್ ದಾರಿಗೆ ಬರಲ್ಲ ಕಣ್ರ. ಇಷ್ಟೊಂದು ಸತಾಯಿಸ್ತೀಯ? ನಿನ್ನ ರಾಣಿ ರಾಣಿ ತರ ನೋಡ್ಕೋತಿ ಕಣೆ. ಅದೇನು ನನ್ಗಿರೋ ಆಸ್ತಿನೆಲ್ಲ ನಿನ್ಗೆ ಬರ್ಕೊಟ್ಬಿಡ್ತೀನಿ. ಇದಕ್ಕೆಲ್ಲ ಬಗ್ಗೋ ಹೆಣ್ಣಲ್ಲ ಇವಳು. ಇವಳನ್ನ ನಾನ್ ಬಗ್ಗಿಸ್ತೀನಿ ನೋಡು. ನಾನೇನ್ ದ್ರೋಹ ಮಾಡಿದ್ದೀನಿ? ಬಿಟ್ಬಿಡಿ. ಅಯ್ಯೋ ಕತ್ಲಾಗೋಯ್ತಲ್ಲ, ಬೇಗ ಬೇಗ ಹೊಡಿಯೋ. ಪುಟ್ನಂಜಿ ಒಬ್ಳೆ ಮನೆಗವಳೆ. ಅಯ್ಯ ಬೇಗ ಹೊಡಿಯೋ. ಅಂಜಯ್, ಹೇ ಹೇ ರಂಗ ಬೇಗ ಬೇಗ ನಡಿಯೋ.
ಬಂದ್ರೆ ನಿಮ್ಮನ್ನೆಲ್ಲ ತುಂಡು ಮಾಡ್ಬಿಡ್ತಾಳೆ. ಏನಂದ್ರೆ ನಿಮ್ಮವ್ವ ಅಲ್ಲ ಕಣೆ, ಇವತ್ ಯಾರು ಬಂದ್ರು ನಿನ್ನ ನಮ್ಮ ಕೈಯಿಂದ ಬಚಾವ್ ಮಾಡಕ್ ಸಾಧ್ಯವಿಲ್ಲ. ಪಾಪ ಒಟ್ಟು ತುಂಬಾ ಥ್ಯಾಂಕ್ಸ್ ಅಮ್ಮ. ನಾನ್ ನಿಂಗೆ ಮೋಸ ಮಾಡಲ್ಲ ಒಟ್ಟು. ಪುಟ್ಟ ಏ ಎಂತ ಕೆಲಸ ಮಾಡ್ಬಿಟ್ಟಲ್ಲ, ಸಾಯಿಸ್ಬಿಟ್ಟಿದ್ಯಲ್ಲ ಬೇವನೆ. ಸತ್ತೋಗ್ಬಿಟ್ಲೇನ್ರ? ಏ ಕುಲ ಮಾತಾಡೋದು ಬಿಟ್ಟು ಏನಾದ್ರು ಪ್ಲಾನ್ ಮಾಡಲು. ಆ ಗೋಣಿ ಚೀಲ ತಗೋ. ಬರ ಹಾಕ್ರು, ಬೇಗ ಹಾಕ್ರು. ಏನೋ ರಂಗ, ಏನಾಯ್ತು? ಅವ್ವ ಲಾಟಿನ ಹಾರೋಗ್ಬಿಟ್ಟು ಗಾಡಿ ಚಕ್ರ ಕೆಸರ್ನ ಕೂತ್ಕೊಂಡ್ಬಿಟ್ಟದ ಕಣವ. ಹಾಗಾದ್ರೆ ಕೆಳಗಿಳಿದ್ ನೋಡು, ಬೇಗ ಬೇಗ ನೋಡು, ಕತ್ಲಾಯ್ತು. ಏ ರಂಗ, ಯಾಕೆ ಒದ್ದಾಡ್ತಾ ಇದ್ಯಾ? ಕೆಸರಾದ್ರೂ ತೆಗಿಯೋ, ಬೇಗ ಬೇಗ ತೆಗಿಯ, ಬೇಗ ಬೇಗ ತೆಗಿಯ ಅಂದ್ರೆ. ಅವ್ವ ಇಲ್ಲಿ ನೋಡಿ, ನಮ್ ಪುಟ್ಟಂಜಿ ತಾಯ್ತಾ ಇದ್ದಂಗೈತಿ. ಇದು ನಮ್ ಪುಟ್ಟಂಜಿ ತಾಯ್ತ, ಇಲ್ಯಾಕ್ ಬಿದ್ದೈತೆ? ಅಯ್ಯೋ, ಕೊಳದಾಗ ಸ್ನಾನ ಮಾಡ್ಕೊಂಡ್ ಬರ್ಬೇಕಾದ್ರೆ ಬಿದ್ದಿರ್ಬೇಕು. ಅಲ್ಲ, ಪುಟ್ನಂಜಿಗೆ ಮೈ ಮೇಲೆ ಜ್ಞಾನನೇ ಬೇಡವಾ? ಬಾಬಾ ಏನ್ ಹೇಳಿದ್ರು ಅಂತ ನಿನಗೆ ಗೊತ್ತಲ್ಲ? ಹೌದವ, ಹೊಸಿ ಬುದ್ಧಿ ಹೇಳಿ ಪುಟ್ನಂಜಿಗೆ. ಸರಿ ಸರಿ, ಚಕ್ರ ತಳ್ಳು, ಹೊತ್ತಾಯ್ತು. ರಾಕ್ಷಸ ಸಾಯಿಸ್ಬಿಟ್ಟಲ್ಲೋ. ಇಷ್ಟು ಬೇಗ ಸತ್ತೋಗ್ತಾಳೆ ಅಂತ ಗೊತ್ತಾಗ್ಲಿಲ್ಲ ಕಣ. ಮೆತ್ತಿಗೆ ಮುಟ್ಟಿ ಬೇರೆ ಬಂದ್ಬಿಡ್ತಾಳೆ ಕಣ್ರು. ಬೇಗ ಏನ್ ಅನಾಹುತ ಆಗುತ್ತೋ ಏನೋ. ನನ್ನ ಮಕ್ಕಳ್ರ, ನೀವು ಮಾಡಿದಂಥದ್ದು ಬೇಗ ಸ್ಟಾರ್ಟ್ ಮಾಡಿ ಗಾಡಿ. ಅದು ಮಾಡೋದು ದೂರ ತಗೊಂಡು ಊಟ್ಬಿಡ ನಡೀವೋ. ಈ ಜನನ ಏನ್ರು ಮಾಡೋದು? ಮೊದಲು ಗಾಡಿ ನಿಲ್ಸಿ. ಯಾಕೋ ಈ ಕಡೆ ಹೋಗೋಣ. ಏನ್ರು ಬೇಗ ನಾನು ಈ ಕಡೆ ನೋಡ್ತೀನಿ. ನೀನ್ ಈ ಕಡೆ ಹೋಗ, ನಾನು ಈ ಕಡೆ ಹುಡುಕ್ತೀನಿ. ಆಗೋದಾಗೋಯ್ತು ಕಣೋ, ಒಳ್ಳೆ ಜಾಗ ಹುಡುಕ್ರು, ಯಾರಿಗೂ ಗೊತ್ತಾಗ್ಬಾರ್ದು. ಆಯ್ತು ಬಂದ್ರು. ಬಾರ. ಕೆಸರು. ಏ ಬೇಗ ಬಂದ್ರ, ಏನ ಹಾಕೋ, ಒಳ್ಳೆ ಜಾಗ ಸಿಕ್ತು. ಬೇಗ ಬರಲ್ಲ ಮಹೇಶ, ಬೇಗ ಬರೋ. ನೋಡಿ, ಇಲ್ಲಿ ಹೋದ್ರೆ ಯಾರಿಗೂ ಗೊತ್ತಾಗಲ್ಲ. ಈ ಕೆಸರಲ್ಲಿ ಹೆಣನ ಒಳಗೆ ಹಾಕ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ. ಕುಳ್ಳ ಅಂದ್ರೆ ಕುಳ್ಳ ಕಣ, ಒಳ್ಳೆ ಜಾಗ ಹುಡುಕಿದ್ಯಾ. ಮಾತಾಡಕ್ ಸಮಯ ಇಲ್ಲ ಕಣೋ, ಬಂದ್ರು ಬೇಗ ಹೊತ್ಕೊಂಡ್ಬರೋಣ. ಬರೋ ಅಲ್ಲೇ ನೋಡ್ತೀಯ, ಬರ. ಎತ್ಕೊಳ್ಳ ಕುಳ. ಅಯ್ಯಪ್ಪ, ಈ ಹಣ ಬಾರ. ಹೆಣನೆಲ್ಲ ನದಿಯಲ್ಲ.
ಅಬ್ಬ ಪೀಡೆ ತೊಲಗ್ತು. ರಾಜಣ್ಣ ನಮ್ ಪುಟ್ನಂಜಿ ನೋಡಿದ್ರ? ಇಲ್ವಲ್ಲ, ಇಲ್ಲೆಲ್ಲೋ ಹೋಗಿರ್ಬೇಕು. ನೀನ್ ನೋಡಿದೇನಾ? ನೋಡ್ಲಿಲ್ಲ. ನೀನು? ನನ್ಗೆ ಗೊತ್ತಿಲ್ಲಪ್ಪ. ಅವ್ವ ಸಿಕ್ಲಿಲ್ವೇನೋ? ಎಲ್ಲೂ ಕಾಣಿಸ್ತಿಲ್ಲ ಕಣವ. ಅಯ್ಯೋ ನನ್ ಕರ್ಮ, ಬೇಗ ಬಾರ ಹುಡ್ಕೋಣ. ಬರ್ರೋ ನಾವು ಹುಡ್ಕಣ. ನಡಿ, ನಡಿ. ಲೋ, ನೀವಿಬ್ರು ಈ ಕಡೆ ಹೋಗ್ರ. ಮುದುಕಿ ಇನ್ನು ಇಲ್ಲೇ ನಿಂತಿದ್ದಾಳಲ್ಲೋ. ನಿಂತ್ರೆ ಏನಂತೆ, ನಾನೇನೋ ಒಂದು ಹೇಳ್ತೀನಿ ಬಾ. ನಿಂಗವ್ವ, ಪುಟ್ನಂಜಿ ಎಲ್ಲೂ ಕಾಣ್ಲಿಲ್ವಾ? ಸಿಕ್ಲಿಲ್ಲ. ಲೋ ನಾವಿಬ್ರು ಈ ಕಡೆ ನೋಡ್ಕೊಂಬರೋಣ ಬಾರ. ನೋಡ್ಕೊಂಡ್ ಬರ್ತೀವಮ್ಮ. ಪುಟ್ನಂಜಿ ಇವನೇನೋ ದೆವ್ವ ನಿಂತಂಗ್ ನಿಂತಿದ್ದಾನೆ. ಅಯ್ಯೋ ಯಾಕೆ ಹೆದರ್ಕೋತೀಯ? ನಾನೇನೋ ಒಂದು ಪ್ಲಾನ್ ಮಾಡ್ತೀನಿ ಬಾ. ಏನೋ ರಂಗ, ಪುಟ್ಟಂಜಿ ಸಿಕ್ಲಿಲ್ವಾ? ಇಲ್ಲ ಬುದ್ಧಿ, ಎಲ್ಲ ಕಡೆ ಹುಡುಕ್ ನೋಡ್ದೆ, ಎಲ್ಲೂ ಸಿಗ್ಲಿಲ್ಲ. ನೀನ್ ಎದುರ್ಬೇಡ ರಂಗಣ್ಣ, ಅವರಿಬ್ರು ಆ ಕಡೆ ಹುಡುಕ್ತಾ ಇದಾರೆ, ನಾವ್ ಈ ಕಡೆ ಹುಡ್ಕೊಂಡ್ ಬರ್ತೀವಿ. ಅಯ್ಯೋ ಏನ್ ಕರ್ಮನಪ್ಪ ನಿಂಗ ಒಂದು. ನೋಡು ಅಜ್ಜಿ ಹೆದರ್ಕೊಂಡಿದ್ದಾಳೆ, ನಿನ್ ಮನೆ ಹತ್ರ ಹೋಗಿ ಧೈರ್ಯ ಹೇಳು, ನಾವು ನೋಡ್ಕೊಂಡ್ ಬರ್ತೀವಿ ಬಾರ. ಆಯ್ತು. ಏನೋ ರಂಗ, ಪುಟ್ನಂಜಿ ಸಿಕ್ಕದ್ಲಾ? ಇಲ್ಲವ, ಪುಟ್ನಂಜಿ ಎಲ್ಲೂ ಸಿಗ್ಲಿಲ್ಲ ಕಣ್ರವ. ಕೆರೆ ತವ, ಬೆಟ್ಟ ತವ, ಹುಡುಕ್ಬಾರ್ದೇ ಇರೋ ಜಾಗನೆಲ್ಲ ಹುಡುಕ್ಬಿಟ್ಟೆ, ಎಲ್ಲೂ ಸಿಗ್ಲಿಲ್ಲ ಕಣವ. ಕೊರಮನಹಳ್ಳಿ ಜಾತ್ರೆಗೆ ಹೋಗ್ತೀನಿ ಅಂತಿದ್ಲು, ಅಲ್ಲಿಗೇನಾದ್ರೂ ಹೋಗಿದ್ದಾಳ? ಹೋಗಿ ನೋಡ್ಕೊಂಡ್ ಬರ್ತೀಯಾ? ಆಯ್ತವ. ನಾವು ಮಾಡಬಾರ್ದನ್ನ ಮಾಡ್ಬಿಟ್ವಿ. ನಾವಿಲ್ಲೇ ಇದ್ರೆ ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ಹೌದು ಕಣ್ರು, ನಮ್ಮ ಮೇಲೆ ಅನುಮಾನ ಬರೋದಕ್ಕೆ ಮುಂಚೆ ನಾವಿಲ್ಲಿಂದ ಹೊರಟು ಹೋಗೋದು ಒಳ್ಳೇದು. ಕರೆಕ್ಟ್. ನಿಂಗವ್ವ, 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 ನಾವಾಗಲೇ ಬಂದು 2-3 ದಿವಸ ಆಗೋಯ್ತು. ನಾವು ಊರಿಗೆ ಹೋಗ್ಲೇಬೇಕು. ನಮ್ಮ ತಂದೆ ತಾಯಿ ಹುಡುಕ್ತಾ ಇರ್ತಾರೆ. ಹೌದು ನಿಂಗವ್ವ, ನಮಗೂ ಊರಿಗೆ ಹೋಗೋಕೆ ಇಷ್ಟ ಇಲ್ಲ, ಆದರೆ ಕೆಲಸ ಇರೋದ್ರಿಂದ ಹೋಗಲೇಬೇಕು. ಏನೋ ನನ್ನ ಹಣೆ ಬರಹ, ನೀವೇನ್ ಮಾಡಕ್ಕಾಗುತ್ತೆ, ಹೋಗಿ ಬನ್ನಿ. ಅಜ್ಜಿ, ಇಷ್ಟು ದಿನ ನಮ್ಮನ್ನ ನಿನ್ನ ಸ್ವಂತ ಮಕ್ಕಳಾಗಿ ನೋಡ್ಕೊಂಡೆ. ನಿನಗೆ ಹ್ಯಾಂಗೆ ಕೃತಜ್ಞತೆ ಹೇಳಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಬರ್ತೀವಿ. ನಿಂಗವ್ವ, ಇಂಥ ಸಮಯದಲ್ಲಿ ನಿಮ್ಮ ಜೊತೆ ಇದ್ದು ಸಹಾಯ ಮಾಡೋಣ ಅಂತಂದರೆ ನಮಗಾಗ್ತಾ ಇಲ್ಲ. ನಮಗೆ ಬೆಂಗಳೂರಿನಲ್ಲಿ ತುಂಬ ಕೆಲಸ ಇದೆ. ಏನೋ ನನ್ನ ಕರ್ಮ ಬಿಡಿ, ಪುಟ್ನಂಜಿನ ಹುಡುಕೋದಕ್ಕೆ ನೀವೆಲ್ಲ ಸಹಾಯ ಮಾಡಿದ್ದೀರಾ. ಸುಖವಾಗಿ ಹೋಗ್ಬಿಟ್ಟು ಬನ್ನಿ. ಬರ್ತೀವಿ. ಬರ್ತೀವಿ ಅಜ್ಜಿ. ಪುಟ್ನಂಜಿ, ಎಲ್ಲಿಗೆ ಹೋಗಿದ್ಯವ್ವ? ನಿನ್ ಬಿಟ್ಟಿರೋಕ್ಕಾಗಲ್ಲವ್ವ, ನಿನ್ ಬಿಟ್ಟಿರೋಕ್ಕಾಗಲ್ಲವ್ವ, ಆಗಲ್ಲ. ಎಲ್ಲಿಗೆ ಹೋಗಿದ್ದೆ ಪುಟ್ನಂಜಿ? ಅಲ್ಲ, ಇದೇನವ ಒಳ್ಳೆ ಗಂಡು ಸತ್ತು ಮುಂಡೆ ತರ, ಹಣೆಯಲ್ಲಿ ಕುಂಕುಮ ಇಲ್ದೆ, ತಲೆಯಲ್ಲಿ ಹೂವು ಇಲ್ದೆ, ಇದೇನಮ್ಮ ಬಿಳಿ ಸೀರೆ ಉಟ್ಕೊಂಡಿದ್ದೀಯಾ? ಅವ್ವ, ನೀನ್ ನೋಡ್ತಾ ಇರೋ ಪುಟ್ನಂಜಿ ಯಾವಾಗ್ಲೋ ಸತ್ತು ಹೋಗಿದ್ದಾಳೆ. ಸತ್ತು ಪ್ರೇತ ಆಗಿರೋ ನಾನು ನಿನ್ ಮುಂದೆ ನಿಂತಿದ್ದೀನಿ. ಆ 4 ಜನ ಚಂಡಾಳರು ನನ್ನ ಮಾನಭಂಗ ಮಾಡಿ ನನ್ನ
ನನ್ನ ಕೊಲೆ ಮಾಡ್ಬಿಟ್ರವ್ವ. ನನ್ನ ಕೊಲೆ ಮಾಡಿ ಕೆಸರಿನಲ್ಲಿ ಹೂತಾಕ್ಬಿಟ್ರವ್ವ. ಮಗ, ನಾನು ಹೆಚ್ಚು ದಿನ ಇರ್ಲಾರೆ. ಯಾರೇ ಆಗಲಿ ನಿನ್ನ ಈ ಸ್ಥಿತಿಗೆ ತಂದವ್ರನ್ನ ಸುಮ್ಮನೆ ಬಿಡಲ್ಲ. ಪುಟ್ನಂಜಿ, ಪುಟ್ನಂಜಿ, ನನ್ನನ್ನು ಬಿಟ್ಟು ಎಲ್ಲಿಗೆ ಹೊರಟೋದೆವ್ವ? ಯಾಕೋ? ಗಾಡಿನೇ ಸ್ಟಾರ್ಟ್ ಆಗ್ತಾ ಇಲ್ವಲ್ಲೋ? ಛೇ, ಇದಕ್ಕೇನು ಆಗೋಯ್ತು? ಸರಿಯಾಗಿ ನೋಡ. ತಳ್ರು ಮಹೇಶ, ತಳ್ಳು. ಏನಾಯ್ತಪ್ಪ? ಜೋರಾಗಿ ತಳ್ಳು. ಏನಾಯ್ತು? ಗೇರ್ ಬಾಕ್ಸ್ ಅಲ್ಲಿ ಜಾಮ್ ಆಯ್ತು. ಲೇ, ಏನಾಯ್ತು ಏನೋ? ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ವೇ? ಆ ಪುಟ್ನಂಜಿನ ಇಲ್ಲೇ ನಡೀರಿ ನೋಡೋಣ. ಬರೋ. ನೋಡ್ಬನ್ರೋ, ರಕ್ತ ಹೇಗೆ ಹೋಗ್ತಾ ಇದೆ ಅಂತ ನೋಡ್ಬನ್ರೋ. ಬನ್ರೋ ಬೇಗ. ಸ್ವಲ್ಪ ಇರೋ, ನಾನು ನೋಡ್ತೀನಿ. ಬೇಡ ಕಣೋ ರಮೇಶ. ಸ್ವಾಮಿ, ಇಲ್ಲಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಯಾವುದಾದ್ರೂ ಬಸ್ ಇದೆಯಾ ಸ್ವಾಮಿ? ಸಾಯಂಕಾಲ 7 ಗಂಟೆಗಿರೋದು ಒಂದೇ ಬಸ್ಸು. ಅದು ಬಿಟ್ರೆ ನಾಳೆ ಬೆಳಗ್ಗೆವರೆಗೂ ಯಾವ ಬಸ್ಸು ಇಲ್ಲ. ಸ್ವಾಮಿ, ಇದೇನಿಷ್ಟು ಬೇಗ ಹೋಗ್ತಿದ್ದೀರಾ? ಇಲ್ಲಿ ಸಾಯಂಕಾಲ ಒಂದೇ ಪೂಜೆ. ನಾನು 4 ಮೈಲಿ ದೂರದಿಂದ ಬರಬೇಕು. ನೀವು ಇಲ್ಲೇ ಇದ್ದು ಬೆಳಿಗ್ಗೆ ಹೋಗ್ಬೋದು. ಆಯ್ತು. ಏನ್ ಸ್ವಾಮಿ, ರಾತ್ರಿಯಲ್ಲೇ ಧೈರ್ಯ ಮಲಗಬಹುದಾ? ಧೈರ್ಯವಾಗಿ ಮಲಗಿ. ಅಲ್ಲ, ಇಲ್ಲಿ ದೆವ್ವ, ಪೀಡೆ, ಪಿಶಾಚಿ ಎಲ್ಲಾದ್ರೂ? ಏನ್ರಿ ಹೇಳ್ತಾ ಇದ್ದೀರಾ? ದೇವ್ರ ಸನ್ನಿಧಾನದಲ್ಲಿ ಪೀಡೆ, ಪಿಚಾಚಿ ಅಂತ ಅಮಂಗಳದ ಮಾತನಾಡ್ತಿದ್ದೀರಲ್ರಿ. ತಗೊಳ್ರಿ ಪ್ರಸಾದ, ಧೈರ್ಯವಾಗಿ ಮಲಗಿ. ದೇವರು ನಿಮ್ಗೆ ಒಳ್ಳೇದು ಮಾಡ್ತಾನೆ.
Stop, help me. ನನ್ನ ಸ್ನೇಹಿತರನ್ನ ಕೊಂದುಬಿಟ್ಟು ಈಗ ನನ್ನ ಹಿಂದೆ ಬಿದ್ದಿದ್ಯಾ? ಚೆನ್ನಾಗಿ ಕುಡಿ. ನಾನ್ ನಿನ್ ಬಿಡಲ್ಲ. ಪುಟ್ಟಂಜಯ್, ನಿನ್ನ ಸುಮ್ಮನೆ ಬಿಡಲ್ಲ. ನಾನ್ ನಿನ್ನ
ಯಾರ್ದು? ಅಯ್ಯೋ, ಎಲ್ಲೋಗ್ಲಿ? ಹಲೋ, ಯಾರು ನೀವು? ನೀನ್ ಯಾರು? ನಿಮ್ಮನ್ನ ನೋಡ್ತಾ ಇದ್ರೆ ತುಂಬಾ ಅಪಾಯದಲ್ಲಿರೋ ತರ ಕಾಣ್ತಾ ಇದೆ. ಪ್ಲೀಸ್ ನನ್ನ ಬಿಟ್ಬಿಡು. ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ದೀರಾ? ನೋಡು, ನಿನ್ನ ಕೈ ಮುಗಿತೀನಿ. ನಾನೇನು ತಪ್ಪು ಮಾಡಿಲ್ಲ. ನಾನು ಹೊರಟೋಗ್ತೀನಿ. ನಾನಿರ್ಬೇಕಾದ್ರೆ ನೀವು ಯಾವುದಕ್ಕೂ ಹೆದರ್ಬೇಕಾಗಿಲ್ಲ. ಹೌದಾ? ಹೌದು, ನಾನು ಫಾರೆಸ್ಟ್ ರೇಂಜ್ ಆಫೀಸರ್ ಮಗಳು. ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ಇವತ್ತು ರಾತ್ರಿ ನನ್ನ ಗೆಸ್ಟ್ ಹೌಸಲ್ಲಿ ರೆಸ್ಟ್ ತಗೊಂಡು ಬೆಳಗ್ಗೆ ಹೋಗ್ಬೋದು. ಹಾಗಾದ್ರೆ ನೀನ್ ನನ್ನ ಅಪಾಯದಿಂದ ಪಾರು ಮಾಡ್ತೀಯಾ? ಖಂಡಿತವಾಗಿ ಬನ್ನಿ, ಹೋಗೋಣ. ನನ್ನ ಮೇಲೆ ಅತ್ಯಾಚಾರ ಮಾಡಿ, ನನ್ನನ್ನ ಕೊಲೆ ಮಾಡಿ, ನನ್ನನ್ನು ಈ ಗತಿಗೆ ತಂದಿಟ್ಟ ಪಾಪಿ, ನಿನ್ನ ನಾನು ಸುಮ್ಮನೆ ಬಿಡಲ್ಲ. ನಿನ್ನ ಸಾಯಿಸ್ತೀನಿ. ನನ್ನ ಬಿಟ್ಬಿಡು.
ಈ ಮಾತ್ರೆನ ದಿನಕ್ಕೆ 2 ಸಲ ಕುಡಿ, ಎಲ್ಲ ಸರಿ ಹೋಗುತ್ತೆ. ಸರಿ. ಎಷ್ಟು ದಿನದಿಂದ ಈ ತರ ಜ್ವರ ಇದೆ? ಡಾಕ್ಟ್ರೆ, ಸ್ನೇಹಿತರ ಜೊತೆ ಟೂರ್ ಹೋಗಿ ಬಂದವನೇ 2-3 ದಿವಸದಿಂದ ಹಾಸಿಗೆ ಹಿಡಿದ್ಬಿಟ್ಟಿದ್ದಾನೆ. ಇನ್ನೇನು ಭಯ ಇಲ್ವಾ ಡಾಕ್ಟ್ರೆ? ಅಂತ ಭಯ ಏನಿಲ್ಲ, ವೈರಸ್ ಇನ್ಫೆಕ್ಷನ್ ಆಗಿದೆ ಅಷ್ಟೇ. ಅದೇ ಮಾತ್ರೆ ಕೊಡಿ, 2-3 ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ. ನಾನು ಬರ್ತೀನಮ್ಮ, ಬರ್ತೀನಿ ಸರ್. ಅವನಿಗೆ ನಿದ್ದೆ ಬಂದಿದೆಯೋ ಏನೋ, ನಾನು ನೋಡ್ಕೊಂಡ್ ಬರ್ತೀನಿ, ನೀವು ಮಲ್ಕೊಳ್ಳಿ. ಆಯ್ತು, ಅದೇನು ಅಂತ ನೋಡ್ ಹೋಗು. ಬೇಡ ಬೇಡ ಬೇಡ, ಬೇಡ ಬೇಡ. ಯಾಕೋ, ಏನಾಯ್ತು? ಯಾಕೆ ಕೂಗ್ತಾ ಇದೆಯೋ? ಅಮ್ಮ, ಯಾವ್ದೋ ಭಯಂಕರವಾದ ಕೈಗಳು ನನ್ ಕುತ್ತಿಗೆ ಸಿಕ್ಕದಂಗಾಯ್ತಮ್ಮ. ಯಾರು ಇಲ್ಲಪ್ಪ, ನಾನೇ ನಿನ್ನ ಹಣೆಗೆ ತಣ್ಣೀರ್ ಬಟ್ಟೆ ಹಾಕ್ತಾ ಇದ್ದೆ. ಅಮ್ಮ, ನಾನ್ ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲಮ್ಮ, ನಾನ್ ಸಾಯ್ತೀನಿ. ಯಾಕೋ ರಾಜ, ಯಾಕೋ ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ಅದು ಅವಳೆ ಬಂದ್ಲು ಬಂದ್ಲು. ಬೇಡ, ನಾನ್ ಸಾಯಿಸ್ಬೇಡ, ಬೇಡ ಬೇಡ ಬೇಡ. ಯಾರು ಕಾಣ್ತಿಲ್ಲ? ಬೇಡ ಬೇಡ, ನಾನ್ ಸಾಯಿಸ್ಬೇಡ, ಬೇಡ. ಯಾಕೆ, ಏನಾಗಿದೆ ಇವನಿಗೆ? ಆಡ್ತಾ ಇದ್ದಾನೆ, ನನ್ನ ಕೈ ಕಾಲ ಆಡ್ತಿಲ್ವಲ್ರಿ? ರಾಜ, ಇವನಿಗೆ ಜ್ವರ ಜಾಸ್ತಿ ಆಗ್ಬಿಟ್ಟಿದೆ, ಅದಕ್ಕೆ ಹೀಗೆ ಆಡ್ತಿದ್ದಾನೆ. ಇರು, ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಸಾಯಿಸ್ಬೇಡ. ಹಲೋ, ಡಾಕ್ಟ್ರ? ಹೌದು. ನನ್ನ ಮಗನಿಗೆ ಜ್ವರ ಜಾಸ್ತಿಯಾಗಿ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾನೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವೊಂದು ಕೆಲಸ ಮಾಡಿ, ಹಾ, ನಮ್ಮ ನರ್ಸಿಂಗ್ ಹೋಮ್ ಕರ್ಕೊಂಡ್ಬಿಡಿ, ನಾನು ನೋಡ್ಕೊಳ್ತೀನಿ. ಓಕೆ, ಆಗ್ಲಿ. ರೀ, ಅವನ್ ಹೇಗೂ ಡಾಕ್ಟರ್ ನೋಡ್ಕೋತಾರೆ, ನಾವು ದೇವಸ್ಥಾನಕ್ಕೆ ಹೋಗಿ ಅವನ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಬರೋಣ. ಆಯ್ತು, ಹಾಗೆ ಮಾಡೋಣ. ನರ್ಸ್, ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಡಾಕ್ಟ್ರಿಗೆ ನಮ್ಮ ಮಗನ್ನ ಹುಷಾರಾಗಿ ನೋಡ್ಕೊಳಕ್ ಹೇಳಿ. ಆಗ್ಲಿ ಸರ್. ಬಾ. ಜ್ವರ ಜಾಸ್ತಿ ಇದೆ, ಒಂದು ಆಲ್ಟ್ರೋಜನ್ ಹಾಕಿ. ಓಕೆ ಸರ್. ನರ್ಸ್, ಎಸ್ ಡಾಕ್ಟರ್? ಆ ಪೇಷಂಟ್ನ ವಾರ್ಡ್ ನಂಬರ್ 5ಕ್ಕೆ ಶಿಫ್ಟ್ ಮಾಡಿ. ಓಕೆ ಡಾಕ್ಟರ್. ಅಂದಹಾಗೆ ಡಾಕ್ಟ್ರೆ, ನಾವು ಭಯ ಪಡುವಂಥದ್ದು ಏನೂ ಇಲ್ಲ ತಾನೆ? ಭಯ ಪಡುವಂಥದ್ದೇನೂ ಇಲ್ಲ, ವಾಸಿ ಆಗುತ್ತೆ. ಹೇಗಿದ್ದಾನೆ ಡಾಕ್ಟ್ರೆ? ನೀವು ಧೈರ್ಯವಾಗಿರಿ, ನಾನು ನೋಡ್ಕೊಳ್ತೀನಿ. ನೀರು, ಬಾಯಿ ಒಣಗ್ತಾ ಇದೆ, ನೀರು. ನಾನು ಸಾಯಿಸ್ಬೇಡ,
ನನ್ ಬಿಟ್ಬಿಡು ಬೇಡ 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 ಅಪ್ಪ 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 ನನ್ ಕಾಪಾಡಿ ಬೇಡ 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 ಕಾಪಾಡಿ ಕಾಪಾಡಿ ನನ್ ಕಾಪಾಡಿ ಬೇಡ ಅಯ್ಯೋ ನನ್ ಕಾಪಾಡ್ರಿ ರಾಜಾ ಅಯ್ಯೋ ಹಲೋ ಡಾಕ್ಟ್ರಾ ಸರ್ ರಾಜ ಹೊರಗಡೆ ಸತ್ ಬಿದ್ದಿದ್ದಾನೆ ಬಾಡಿ ಎಲ್ಲ ನೀಲಿ ಆಗ್ಬಿಟ್ಟಿದೆ ಸರ್ ಓಕೆ ಸರ್ ರಾಜ 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 ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ನಾನು ನೋಡ್ಕೊಳ್ತೀನಿ ಡಾಕ್ಟ್ರೇ ಹೋಗಿ ಹಲೋ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ರಾ ಮಾಡ್ತೀವಿ ರಾಜ ನನ್ನ ಮಗ ನನ್ನ ಬಿಟ್ಟು ಮಿಸ್ ನಳಿನಿ ಡ್ಯೂಟಿ ಮೇಲೆ ಯಾರ್ಯಾರಿದ್ರು? ಸರ್ ಈ ವಾರ್ಡ್ನಲ್ಲಿ ಬೇರೆ ಯಾರೂ ಇರಲಿಲ್ಲ ನಾನು ಒಬ್ಳೇ ಇದ್ದೆ ಡಾಕ್ಟರ್ ಹೇಳ್ದಾಗೆ ಕಾಂಪೋಸ್ ಇಂಜೆಕ್ಷನ್ ಕೊಟ್ಟು ಹೊರಗಡೆ ಹೋಗಿ ಒಳಗೆ ಬರೋದ್ರೊಳಗೆ ಈ ವ್ಯಕ್ತಿ ಸತ್ ಬಿದ್ದಿದ್ದ ನೀವು ಒಬ್ಬರೇ ಅಂದ್ಮೇಲೆ ಅದರಲ್ಲೂ ನೀವೇ ಇಂಜೆಕ್ಷನ್ ಕೊಟ್ಟಿದ್ದು ಅಂದ್ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡ್ಲೇಬೇಕಾಗುತ್ತೆ. ಇನ್ಸ್ಪೆಕ್ಟರ್ ಆಕೆ ನಿರಪರಾಧಿ ಆಕೆ ಕೈನಿಂದನೇ ಆತ ಸತ್ತಿದ್ದಾನೆ ಅನ್ನೋದಕ್ಕೆ ಏನ್ ಆಧಾರ ಇದೆ? ಸತ್ತಿರೋ ವ್ಯಕ್ತಿ ನೋಡ್ತಾ ಇದ್ರೆ ನನಗೆ ಸಂಶಯ ಬರುತ್ತೆ. ಇನ್ಸ್ಪೆಕ್ಟರ್ ಆಕೆನ ಅರೆಸ್ಟ್ ಮಾಡಬೇಡಿ ಆಕೆಗೆ ನಾನು ಜಾಮೀನು ಕೊಡ್ತೀನಿ. ಏನೇ ಇದ್ರು ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಕೊಡಿ. ಪೋಸ್ಟ್ ಮಾರ್ಟಮಿಗೆ ಕಳಿಸಿ. ಬೇಡಿ ಇನ್ಸ್ಪೆಕ್ಟ್ರೆ ನನ್ನ ಮಗನ ಶರೀರನ ಅಲ್ಲಿ ಕಳಿಸ್ಕೊಡ್ಬೇಡಿ ನನ್ನ ಕೈಯಿಂದ ಒಂದಿಡಿ ಮಣ್ಣು ಹಾಕು ಅವಕಾಶ ಕಲ್ಪಿಸ್ಕೊಡಿ. ನೋಡಿ ಅಮ್ಮ, ನಾನು ಒಬ್ಬ ತಾಯಿ ಮಗನೇ, ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ಆದರೆ ನನ್ನ ಡ್ಯೂಟಿ ನಾನು ಮಾಡಲೇಬೇಕು. ಪೋಸ್ಟ್ ಮಾರ್ಟಮ್ ಆದಮೇಲೆ ಈ ಬಾಡಿನ ನಿಮಗೆ ಕೊಡ್ತೀವಿ. ಏನಂದ್ರೆ ಇದೆಪ್ಪ ನನ್ನ ಕಣ್ಣೀರಿನ ಕತೆ. ಹಾಗಾದ್ರೆ ಈ ಕೊಲೆಗಳನ್ನ ಮಾಡಿದ್ದು ನೀವೇನಾ? ಇಲ್ಲಪ್ಪ, ಇಲ್ಲಿ ಬಾರೋ. ನೀನಾ? ಇವನೇ ನನ್ನ ಬಲಗೈ ಬಂಟ. ಇವನಿಂದ ನನ್ನ ಸೇಡು ತೀರಿಸ್ಕೊಂಡೆ. ಹೌದು ಸ್ವಾಮಿ, ಇದೇ ಕೈಗಳಿಂದ ಅವ್ರನ್ನ ಕೊಂದೆ. ಇವರೇ ಆ ದ್ರೋಹಿಗಳು. ಹಾಗಾದ್ರೆ ನನ್ನ ಕರ್ತವ್ಯ ನಾನು ಮಾಡಲೇಬೇಕು. ಹಾಗಾದ್ರೆ ನೀವ್ಯಾರು? CBI ಆಫೀಸರ್. Love is sweet, love is sweet, love is sweet, love is sweet, love is